ಬಡವರಿಗಾಗಿ ಸರ್ಕಾರ ನೀಡುವ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ದಂಧೆಯನ್ನು ಅಧಿಕಾರಿಗಳ ತಂಡ ಯಶಸ್ವಿಯಾಗಿ ಭೇದಿಸಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಧಿಕಾರಿಗಳು ಮಾಲು ಸಮೇತ 3 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೀಳ್ಗಿ ತಹಶೀಲ್ದಾರ್ ವಿನೋದ್ ಹತ್ತಳ್ಳಿ, ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜಂಟಿ ತಂಡ ಈ ಮಿಂಚಿನ ದಾಳಿ ನಡೆಸಿದೆ. ಬೀಳಗಿ ಪಟ್ಟಣದ ಹೊರವಲಯದ ಕೋರ್ತಿ ಪುನರ್ವಸತಿ ಕೇಂದ್ರದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಜಾಗದ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಅಕ್ರಮ ಪಡಿತರ ಅಕ್ಕಿ ಮೂಟೆಗಳು, ಅಕ್ಕಿ ಸಾಗಾಟಕ್ಕೆ ಬಳಸುತ್ತಿದ್ದ 3 ಬೈಕ್ಗಳು, ಅಕ್ಕಿ ಅಳೆಯಲು ಇಟ್ಟುಕೊಂಡಿದ್ದ 1 ತೂಕದ ಮಷೀನ್. ಬಂಧಿತ ಆರೋಪಿಗಳು ಸುನಗಲ್ ನಂಬರ್ 1 ಗ್ರಾಮದ ನಿವಾಸಿಗಳಾಗಿದ್ದಾರೆ. ಈ ಗ್ಯಾಂಗ್ ಬೀಳ್ಗಿ, ಕೋರ್ತಿ ಹಾಗೂ ಟಕ್ಕಳಕಿ, ಗೋವಿನದಿನ್ನಿ ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಸಾರ್ವಜನಿಕರಿಂದ ಕಡಿಮೆ ಬೆಲೆಗೆ ಪಡಿತರ ಅಕ್ಕಿಯನ್ನು ಸಂಗ್ರಹಿಸುತ್ತಿತ್ತು ಎಂದು ತಿಳಿದು ಬಂದಿದೆ. ಈ ಕುರಿತು ಬೀಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ವರದಿ ಸಾಜಿದ್ ನಾಮದಾರ್. ದೇವರಾಜ್ ಲಮಾಣಿ ಮೂಳ್ಯಾರ ಪಾಪ ಯಾರು ತಂದ್ರ ಪೂರ್ಣ ಹೆಸರು ಏನು? ಪೂರ ಹೆಸರು ಹೇಳ. ಪೂರ ಹೆಸರು ಪರಶುರಾಮ್ ರೀ. ಪರಶುರಾಮ್ ಶಿವಪ್ಪ ಪವಾರ್. ಯಾವ ತಾಂಡ? ಸುಮಿತ್ ತಾಂಡ LD ನಂಬರ್ 1. ಇದನ್ನ ಕೆಲಸ ಮಾಡಕ್ಕೆ ಯಾರು ಹಚ್ಚಾರ ನಿಮ್ಗೆ? ಅಲ್ಲಿ ಯಾರು ಅವ್ರ ಹೆಸರು ಏನು ಗೊತ್ತಿಲ್ಲ. ಅವ್ರ ಹೆಸರು ಅವನ ಹೆಸರು ಹೇಳಿಲ್ಲ ಅಂದ್ರೆ ನೋಡ. ತುಕಾರಾಮ್ ರೀ. ಅಯ್ಯೋ ಅವನ ಹೆಸರು ಮೇನ್ ಯಾರು? ಅವನ ಹೆಸರೇನೋ ಅವ್ರ ಅಣ್ಣನ ಹೆಸರು ಎಲ್ಲದ ನಾವು ತುಕಾರಾಮ್ ಎಲ್ಲದ ನೀವು ಯಾರು? ರಾಮು ಅದನ್ನ. ರಾಮು ಇವು ಎಲ್ಲಿಂದ ತುಂಬ್ಕೊಂಬಂದ್ರಪ್ಪ? ಸುಮಿತ್ ತಾಂಡ ರಾಮು ಅಣ್ಣಾಜಿ ಎಲ್ಲಿ ತುಂಬ್ಕೊಂಬಂದ್ರಿ? ಇಲ್ಲೇ ಬೆಳಿಗ್ಯಾಗ ರೀ. ಬೆಳಿಗ್ಯಾಗ ಮನೆ ತೋರಿಸ್ಬೇಕಲ್ಲ ನಮ್ಮ ಒಂದಿಷ್ಟ. ಇದು ಇಷ್ಟ ಏನು ಒಳಗೈತಿ ಈಗ? ಹಾಂ, ಅವನು ಕುಂಡ್ರಿಸಿ ಸರ್. ಯಾವ ಮನ್ಯಾಗ ತುಂಬ್ಯಾರ ಅದನ್ನು ತಗೋರಿ, ಅವ್ರ ಮನೆ ಆಕ್ಷನ್ ಮಾಡ್ರಿ. ಅದು MLA ಸಾಹೇಬ್ ಹೇಳ್ಬಿಟ್ಟಾರ್ರಿ ಯಾರ್ಯಾರ ಮನ್ಯಾಗ ಕೊಟ್ಟಾರ ಅವ್ರದ್ದು ರದ್ದು ಮಾಡ್ಬೋದು. ಹಾಂ ರೀ, ಇವ್ರು ಸಿಕ್ಕರ್ಲಿ ಯಾರ್ಯಾರ ಮನ್ಯಾಗ ತಂದಾರತ್ತ ಹೇಳ್ಬೇಕು ನೀವು. ಇವತ್ತಿನ ದಿನ ಸಾಯಂಕಾಲ 9 ಗಂಟೆಗೆ ನಮಗೆ ಒಂದು ನಿಖರವಾದ ಮಾಹಿತಿ ಬಂದ ತಕ್ಷಣವೇ ನಮ್ಮೆಲ್ಲ ಫುಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನಮ್ಮೆಲ್ಲ ಕಂದಾಯ ಇಲಾಖೆ ಸಿಬ್ಬಂದಿ ಆಗಿರ್ಬೋದು, ಕೊರತಿ RC ಪ್ಲಾಟಿಗೆ ಬಂದು ಇಲ್ಲೊಂದು 3 ಜನ ಏನು ಅಕ್ಕಿಯನ್ನು ಕಲೆಕ್ಟ್ ಮಾಡಿ ಮೂಟೆಗಳಲ್ಲಿ ಇಟ್ಟಿದ್ದರು, ಅದನ್ನೆಲ್ಲ ಸೀಸ್ ಮಾಡಿ ಈಗ ಅವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ಮಾಡ್ತಾಯಿದ್ವಿ. ಅಕ್ಕಿ ಜೊತೆ ಒಂದು 20 ಮೂಟೆಗಳು, ನಿಖರವಾದ ಒಂದು ಏನು ತೂಕದ ಮಾಹಿತಿಯನ್ನು ಬೆಳಗ್ಗೆ ನಾವು ತೂಕ ಮಾಡಿದ ನಂತರ ಸಿಗುತ್ತೆ. ಜೊತೆಗೆ 3 ಮೋಟ್ರ್ ಬೈಕ್ಗಳು ಕೂಡ ಇದ್ದು ಅವನ್ನೂ ಕೂಡ ಸೀಸ್ ಮಾಡಿ ಈಗ FIR ಮಾಡ್ತಾಯಿದ್ವಿ. ಯಾರ್ಯಾರು ಒಂದು ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂತಂದರೆ, ಸರ್ಕಾರ ತಮಗೆ ಕೊಡ್ತಾ ಇರೋದು ರೇಷನ್ ತಮ್ಮ ಕುಟುಂಬಕ್ಕೆ ಆಗಲಿ ಅಂಥೇಳಿ ಅದನ್ನು ಈ ಥರ ಬೇರೆಯವರಿಗೆ ಮಾರೋದಾಗಲಿ ಅದನ್ನು ಮಾಡಬಾರ್ದು. ಮಾಡಿದ್ದು ನಮಗೆ ವಿಚಾರಣೆ ವೇಳೆ ಯಾರು ತಿಳಿದು ಬರ್ತಿದೆ ಅವರೆಲ್ಲರೂ ರೇಷನ್ ಕಾರ್ಡ್ಗಳನ್ನು ನಾವು ರದ್ದು ಮಾಡುವಂಥದ್ದು ಕೂಡ ಮಾಡ್ತೀವಿ. ಯಾರೂ ಕೂಡ ಇಂಥವ್ರ ಜೊತೆ ಶಾಮೀಲಾಗಿ ತಮಗೆ ಸರ್ಕಾರದಿಂದ ಬಂದಂಥ ಸೌಲಭ್ಯಗಳನ್ನು ಮಾಡ್ಕೊಳ್ಳೋದಾಗಲಿ ಕೊಡೋದಾಗಲಿ ಮಾಡಬಾರ್ದು. ಮತ್ತು ಯಾರು ಇವರು ಎಲಿಮೆಂಟ್ಸ್ ಇರ್ತಾರೆ ಇವ್ರಿಗೂ ಕೂಡ ನಾವು ಎಲ್ಲ ಕಡೆಯಿಂದ ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕ್ರಮಗಳನ್ನು ಕೈಗೊಳ್ತೀವಿ. ಇವರಷ್ಟೇ ಅಲ್ಲ, ಯಾರ್ಯಾರಿದ್ದಾರೆ ಅವ್ರ ಜೊತೆ ಅವರು ಕೂಡ ಈ FIR ಕೂಡ ಮಾಡಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಮುಂದಿನ ಶಿಸ್ತು ಕ್ರಮ ನಾವು ಮಾಡ್ತೀವಿ. ಇದಕ್ಕೆ ನಮಗೆ ಇಲ್ಲಿ ಸಿಕ್ಕಿರೋದು 3 ಜನ ಸಿಕ್ಕಿದ್ದಾರೆ ರೀ. ಅವರು ಒಂದು 2 ಯಾರೋ ಹೆಸರು ಹೇಳಿದ್ದಾರೆ, ಅವರು ಕೂಡ ಹೆಸರನ್ನು ಅವರು ನಮೂದು ಮಾಡಿಕೊಂಡು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಮತ್ತು ಫುಡ್ ಚಿರಸ್ತರ್ ಅವರು ಕೇಸ್ ಮಾಡ್ತಾಯಿದ್ದಾರೆ. ಓಕೆ, ಅಂದಾಜಿನ ಗೊತ್ತಿಲ್ಲ. ನಾವು ಇಲ್ಲಿ ಕಣ್ಣೋಟಕ್ಕೆ ನೋಡಿದಾಗ ಒಂದು 20 ಚೀಲಗಳು ಇದ್ದು, ಬಟ್ ಈಗ ಅವರು ನಿಖರವಾಗಿ KFC ಗೋಡೌನಲ್ಲಿ ಅದನ್ನು ತೂಕ ಮಾಡಿ ಆ ತೂಕವನ್ನು FIR ಕೂಡ ನಮೂದು ಮಾಡ್ತಾರೆ. ಅದಾದಮೇಲೆ ನಮ್ಗೆ ಗೊತ್ತಾಗುತ್ತೆ. ಓಕೆ.